ಮನೆ ಮುಂದೆ ಮರಗಳಿದ್ರೆ ಒಳ್ಳೆಯದು, ಪ್ರಕೃತಿ ಹಾಗೂ ಪರಿಸರ ಅದ್ಭುತವಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ತುಂಬ ಜನ ಗಿಡಗಳನ್ನು ನೆಡೋದನ್ನು ನಾವು ಗಮನಿಸಿರ್ತೀವಿ. ಅದು ಮರ ಆಗೋದನ್ನು ಗಮನಿಸಿರ್ತೀವಿ. ಬಟ್ ಇಲ್ಲೊಬ್ಬ ವ್ಯಕ್ತಿ ಮರದ ಬುಡಕ್ಕೆ ಆಸಿಡ್ ಹಾಕಿ ತನ್ನ ಮನೋವಿಕೃತಿಯನ್ನು ಮೆರೆದಿದ್ದಾನೆ. ಆತ ಕೊಟ್ಟಂತಹ ಕಾರಣ ಮತ್ತು ಸಾರ್ವಜನಿಕರು ಮಾಡ್ತಿರುವಂತಹ ಆರೋಪ ಏನು ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮನೆ ಮುಂದಿದ್ದ ಮರದ ಬುಡಕ್ಕೆ ಆಸಿಡ್, ಚೆನ್ನಾಗಿದ್ದ ಮರ ಒಣಗುವಂತೆ ಮಾಡಿದ ಪಾಪಿ, ಕಟ್ಟಡಕ್ಕೆ ತೊಂದರೆ ಆಗುತ್ತೆ ಅಂತ ಆಸಿಡ್ ಹಾಕಿದ ಕಿಡಿಗೇಡಿ. ಯಶವಂತಪುರದ ತ್ರಿವೇಣಿ ರಸ್ತೆಯ 5ನೇ ಅಡ್ಡ ರಸ್ತೆಯಲ್ಲಿನ ಜನರು ಮರ ಇದ್ರೆ ಉತ್ತಮ ಅಂತ ಅನೇಕ ಮರಗಳನ್ನ ಬೆಳೆಸಿದ್ದಾರೆ. ಹೀಗೆ ಹಾಕಿದ್ದ ಮರಗಳಲ್ಲಿ ಹತ್ತಿ ಮರ ಕೂಡ ಒಂದು. ಮರದ ಮುಂದಿನ ಮನೆಯ ಮಾಲೀಕ ಮರದ ಬುಡವನ್ನ ಕಿತ್ತು ಅದನ್ನ ಡ್ರಿಲ್ಲಿಂಗ್ ಮಷೀನ್ನಿಂದ ತೂತು ಮಾಡಿ ಅದಕ್ಕೆ ಕೆಮಿಕಲ್ ದ್ರವ್ಯವನ್ನ ಹಾಕಿದ್ದಾನೆ. ಮರದಿಂದ ಮನೆಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಮರವನ್ನ ಬೇಕು ಅಂತಾನೆ ನಾಶ ಮಾಡಲು ಹೀಗೆ ಮಾಡಿದ್ದಾನೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇನ್ನು ಈ ಬಗ್ಗೆ ಮನೆ ಮಾಲೀಕನನ್ನೇ ಸ್ಥಳೀಯರು ಪ್ರಶ್ನಿಸಿದ್ದು, ಇದು ನನಗೆ ಗೊತ್ತಿಲ್ಲ, ನಾನಲ್ಲ ಅಂತ ಹೇಳಿದ್ದಾನೆ. ನಮಸ್ಕಾರ ಸ್ವಾಮಿ, ನೀವೇನೇ ಸ್ವಾಮಿ? ನೀವಲ್ವಾ? ಯಾವ ಪಾಪಿ ನನ್ನ ಮಗ ಓನರ್ ಇದಕ್ಕೆ? ಗಿಡ ಏನ್ ಮಾಡಿತ್ತು ಅವ್ರಿಗೆ? ಮರ ಏನ್ ಮಾಡಿತ್ತು? ಹೆಗ್ಗಣ ಇತ್ತು ಅಂತ ಹೇಳಿ ಔಷಧಿ ಹಾಕಿದ್ದಾರೆ. ಹೆಗ್ಗಣ ಇದ್ರೆ ಮೋರಿಗೆ ಹಾಕ್ತಾರೆ ಕೈಯೇ, ಗಿಡಕ್ಕೆ ಬೇರ್ಗೆ ಹಾಕ್ತಾರ ಕೈಯೇ. ಮೋಟ್ಲಿ ಅವನು ಹೆಗ್ಗಣ ಇರ್ಬೇಕು, ಮಾಡಿಸ್ತವನು ದೊಡ್ಡ ಹೆಗ್ಗಣ ಇರ್ಬೇಕು ಅವನು. ಹೆಗ್ಗಣ ಇತ್ತು ಅಂತ ಹೇಳಿ ಹಾಕಿದ್ದಾರೆ. ಹೆಗ್ಗಣ ಇದ್ರೆ ಮರಕ್ಕೆ ಯಾಕ್ರಿ ಹಾಕ್ತಾರೆ? ಮರದ ಒಳಗಡೆ ಹೋಗ್ತದೆ ಹೆಗ್ಗಣ. ಎಲ್ಲರೂ ಹೋಗಿ ಬಂದವರೆಲ್ಲ ಲಿಂಗಾಯತರು ತುಂಬ ಜನ ಬಂದು ಪೂಜೆ ಮಾಡ್ತಾರೆ. ಇಲ್ಲಿ ನಾವು ಅಕ್ಕಪಕ್ಕ ಇರೋರು ಗುರುವಾರ ದಿವಸ ನಾವು ಪೂಜೆ ಮಾಡಿ ನಮಸ್ಕಾರ ಹಾಕ್ತೀವಿ. ದೇವ್ರಂದ್ರೆ ಮರ, ದೇವ್ರದ್ದೇ ಮರ ಅಲ್ವಾ, ಅದಕ್ಕೆ ನಾವು ಮಾಡ್ತೀವಿ ಅಷ್ಟೇ. ಅಯ್ಯೋ ನಮ್ಮ ಮನೇಲಿ ನಾವು ಕೇಳಿದಕ್ಕೆ ನಮ್ಗೆ ಏನಂದ್ರೆ ಗೊತ್ತಾ, ಹಣ್ಣು ಬಿಡ್ತಾ ಇಲ್ಲ, ಅದಕ್ಕೆ ನಾವು ಔಷಧಿ ಹಾಕ್ತೀವಿ ಅಂತ ಕೇಳಿದ್ರು ಓನರು. ಏನು ಮಾಡಿದಾರೋ ನಮಗೆ ಗೊತ್ತಿಲ್ಲ ಸರ್, ನಮ್ಗೇನು ಗೊತ್ತಾಗುತ್ತೆ. ಅವರು ನಾವು ಕೇಳಿದ್ರು ಏನು ಕೊಡ್ತಾ ಇದ್ದೀರಾ ಅಂದಿದ್ದಕ್ಕೆ ಅವ್ರು ಔಷಧಿ ಹಾಕ್ತೀವಿ, ಹಣ್ಣು ಬಿಡ್ತಾ ಇಲ್ಲ ಅಂದರು. ಅಷ್ಟೇ ನಮ್ಗೆ ಗೊತ್ತಾಗಿದೆ. ಅಲ್ಲ ಸರ್, ಅದೇನು ಮಾಡ್ತಿದೆ ಅಂತ ನನಗೂ ಗೊತ್ತಿಲ್ಲ, ಏನು ಮಾಡಿದ್ರು ಅಂತ ನಮಗಂತೂ ಗೊತ್ತಿಲ್ಲ. ಏನು ಅದು ಹಂಗೆ ಕೇಳಿದಕ್ಕೆ ನಾವು ಮಾತ್ರ ಹಂಗೆ ಹೇಳಿದ್ರು. ಇನ್ನು ಮರಕ್ಕೆ ಕೆಮಿಕಲ್ ವಿಷವನ್ನ ಹಾಕಿದ್ದು ಮರದಿಂದ ಎಲೆಗಳು ಉದುರೋಕೆ ಶುರುವಾಗಿವೆ. ಮರ ಒಣಗುವ ಲಕ್ಷಣಗಳು ಕಾಣ್ತಿದ್ದು, ಸ್ಥಳೀಯರು ಮರವನ್ನ ಉಳಿಸಲು ಕೆಮಿಕಲ್ ಹಾಕಿದ್ದ ತೂತುಗಳಿಗೆ ನೀರನ್ನ ಸಿಂಪಡಿಸಿ ಸಗಣಿಯನ್ನ ಹಾಕಿ ಉಳಿಸಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಮರಕ್ಕೆ ವಿಷ ಹಾಕಿದವನ ವಿರುದ್ಧ ಅರಣ್ಯ ಇಲಾಖೆಗೂ ಬಿಬಿಎಂಪಿಗೂ ದೂರು ನೀಡಿದ್ದು ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಇದು ಹತ್ತಿ ಮರವಾಗಿರೋದ್ರಿಂದ ಇದರಲ್ಲಿ ದೇವತೆಗಳು ಇರ್ತಾರೆ ಅನ್ನೋ ನಂಬಿಕೆಯಿಂದ ಸ್ಥಳೀಯರು ಈ ಮರಕ್ಕೆ ಪೂಜೆ ಮಾಡ್ತಾ ಬಂದಿದ್ದಾರೆ. ಪೂಜೆ ಮಾಡ್ತಿದ್ದ ಮರಕ್ಕೆ ಹೀಗೆ ಯಾಕೆ ಮಾಡಿದ್ರು ಅಂತ ಮಹಿಳೆಯರು ಸಹ ಕುಪಿತಗೊಂಡಿದ್ದಾರೆ. ಈ ಕಟ್ಟಡದ ಮಾಲೀಕರು ಏನು ಮಾಡಿದ್ದಾರೆ, ಮೊನ್ನೆ ಬಚ್ಚಿಕೊಂಡು ಗೊತ್ತಿಲ್ಲದ ಹಾಗೆ ಆ ಮರದ ಬುಡಕ್ಕೆ ಕಟ್ ಮಾಡಿ ಪಾದರಸ ಹಾಕಿ 4 ತೂತು ಮಾಡಿ ಗನ್ ಮಾಡಿ ಹಾಕಿದ್ದಾರೆ. ನಾನು ಪ್ರಶ್ನೆ ಮಾಡೋಕ್ಕೆ ಹೋದ್ರೆ ಅಯ್ಯಪ್ಪ ಬಿಲ್ಡಿಂಗ್ ನಂದು ಅಲ್ವೇ ಇಲ್ಲ, ನಾನು ಹಾಕೇ ಇಲ್ಲ ಅಂತ ಓಡ್ತಾನೆ. ಅದ್ರ ಬಗ್ಗೆ ಸಾಕ್ಷಿ ಎಲ್ಲ ಇದೆ, ದಯಮಾಡಿ ಪರಿಸರ ಉಳಿಸಬೇಕು. ಆ ಓನರ್ ಕೇಳಿದ್ರೆ ನಾನು ಮಾಡಿ ಅಪರಾಧ ಮಾಡಿದರೆ ದಯಮಾಡಿ ಅವ್ರಿಗೆ ಈ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗ್ತದೆ. ಮತ್ತೊಬ್ಬರು ಯಾರು ಬೆಂಗಳೂರು ನಗರದಲ್ಲಿ ಗಿಡ ಮರ ಕಡಿದಾಗೆ ಬುಡಕ್ಕೆ ವಿಷ ಹಾಕಿದಾಗೆ ನೋಡ್ಕೋಬೇಕು ಅಂತ ನನ್ನ ಪ್ರಾರ್ಥನೆ. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋದೆ, ಅಲ್ಲಿ ACF ಅಸಿಸ್ಟೆಂಟ್ ಕಮಿಷನರ್ ಆಫ್ ಫಾರೆಸ್ಟ್ ಅವರು, ಸರ್ ಇದಕ್ಕೂ ನಮಗೆ BBMP ಇದರಲ್ಲಿ ಬೇರೆ ಆಗಿದೆ, ಅಲ್ಲಿ ವಾರ್ಡ್ ನಂಬರ್ ಕೊಟ್ಟರು, ಭೇಟಿ ಮಾಡಿದ್ರು. ಅವರು ಬಂದರು, ಸರ್ ಸಗಣಿ ಹಾಕಿ ಮಣ್ಣು ಹಾಕಿ ಅಂತ ಹಾಕ್ದು, ಆದರೂ ಆಗಿಲ್ಲ ಸರ್, ನೋಡಿ ಹುಡ್ತಾಯ್ತು ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇವತ್ತು FIR ಹಾಕಿದ್ದೀನಿ ಅಂತ ಹೇಳಿದ್ದಾರೆ, ಅದನ್ನು ನಾನು ಫಾಲೋ ಮಾಡ್ತೀನಿ ಸರ್. ಒಟ್ನಲ್ಲಿ ಕಾಂಕ್ರೀಟ್ ಕಾಡಾಗ್ತಾ ಇರೋ ಬೆಂಗಳೂರಿನಲ್ಲಿ ಮರಗಳನ್ನ ಉಳಿಸೋದಕ್ಕೆ ಪರಿಸರವಾದಿಗಳು ನಾನಾ ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ಆದ್ರೆ ಈ ಸಮಯದಲ್ಲಿ ಮನೆಗೆ ತೊಂದರೆ ಆಗುತ್ತೆ ಅಂತ ಚೆನ್ನಾಗಿದ್ದ ಮರಕ್ಕೆ ವಿಷ ಹಾಕಿರೋರನ್ನ ಏನ್ ಮಾಡ್ಬೇಕು ನೀವೇ ಹೇಳಿ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.